ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿಶಾಂತ್ ವ್ಲಾಗ್. ನಾನು ನಿಮ್ಮ ಕವಿತಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬದನೆಕಾಯಿ ಇಲ್ಲದೇ ಹೇಗೆ ಉದ್ಕ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಯಾಕಪ್ಪ ಅಂದರೆ ಕೆಲವರಿಗೆ ಬದನೆಕಾಯಿ ತಿಂದರೆ ಹೀಟ್ ಆಗ್ತಿರುತ್ತೆ, ಅಲರ್ಜಿ ಆಗುತ್ತೆ, ಬಾಯಲ್ಲಿ ಕಡ್ತ, ಹುಣ್ಣು ಈ ಥರ ಎಲ್ಲ ಆಗುತ್ತೆ, ಹೀಟ್ ಆಗಿಬಿಟ್ಟು ಪಿಂಪಲ್ ಆಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ನಾವು ಬದನೆಕಾಯಿ ಇಲ್ಲದೇ ಹೇಗೆ ನಾವು ಉದ್ಕನ ಮಾಡ್ಕೋಬೇಕು ಅಂತ ನೋಡೋಣ. ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹುಳಿಗೆ ನಿಂಬೆಹಣ್ಣು ಮತ್ತು ಹಸಿ ಕೊಬ್ಬರಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಾಡೋದಕ್ಕೆ ನಮಗೆ 1 ಕಪ್ಪಷ್ಟು, ಈ ಅಳತೆಯ 1 ಕಪ್ಪಷ್ಟು ಬೇಳೆನ ತೊಗೊಂಡಿದ್ದೀನಿ. ಇದು ಏನಕ್ಕಪ್ಪ ಅಂದರೆ ಇದನ್ನು ಬೇಯಿಸಿ ಬರುವಂಥ ನೀರಲ್ಲಿನೇ ನಾವು ಉದ್ಕನ ಮಾಡೋದು. ಈ ಬೇಳೆಗೆ ನಾವು ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟು ಬೇಕು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ನೀರನ್ನ ಇಟ್ಕೊಳ್ಳೋಣ. ನಾನೊಂದು ಅರ್ಧ ಪಾತ್ರೆಯಷ್ಟು ನೀರನ್ನ ತೊಗೊಂಡಿದ್ದೀನಿ. ಈಗ ಗ್ಯಾಸ್ ಹಚ್ಚಿ ನೀರನ್ನ ಕುದಿಯೋದಕ್ಕೆ ಬಿಡೋಣ. ಕುದಿಯುವಾಗಲೇ ನಾವು ಬೇಳೆನ ಹಾಕಬೇಕು. ಈಗ ಅಷ್ಟರಲ್ಲೇ ಮೆಣಸಿಕಾಯಿನ ಹುರ್ಕೊಂಡ್ಬಿಡೋಣ. ಮೆಣಸಿಕಾಯಿ ಹುರ್ಕೊಳ್ಳೋದು ನಿಮಗೆ ಎಷ್ಟು ಖಾರಕ್ಕೆ ಅನುಗುಣವಾಗಿ ಮೆಣಸಿಕಾಯಿನ ತೊಗೊಂಡು ಒಂದು 2 to 3 ಡ್ರಾಪ್ಸ್ ಅಷ್ಟು ಆಯಿಲ್ನ ಹಾಕಿ ನೀವು ಮೆಣಸಿಕಾಯಿನ ಫ್ರೈ ಮಾಡ್ಕೋಬೇಕು. ಮೆಣಸಿಕಾಯಿ ಜಸ್ಟ್ ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಇವಾಗ ತೋರಿಸ್ತಾ ಇದ್ದರಿಂದ ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದಾನೆ. ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ತಗೊಂಡಂಥ ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಏನೇನು ತೊಗೊಂಡಿದ್ವಲ್ಲ ಇದನ್ನೆಲ್ಲದನ್ನು ಹಾಕ್ಕೊಂಡು, ಮತ್ತು ಖಾರಕ್ಕೆ ಏನು ನಾವು ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡಿದ್ವಲ್ಲ ಅವರು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಾಡ್ಕೋಬೇಕು. ನಾನು ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ. ಕೊಬ್ಬರಿನ ಇವಾಗಲೇ ಹಾಕ್ತಾಯಿಲ್ಲ, ಯಾಕಂದರೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಖಾರ ಹಾಕ್ಕೋಬೋದು ಅಂತ. ಸೊ ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಂಡ್ಬಿಡೋಣ. ಈಗ ಇದು ಬೇಳೆ ಕುದೀತಾ ಇದೆ. ಬೇಳೆನ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂಥ ಬೇಳೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದಕ್ಕೆ ಒಂದು 2 to 3 ಸ್ಪೂನಷ್ಟು ನೀವು ಆಯಿಲ್ನ ಹಾಕ್ಕೋಬೇಕು. ಯಾಕಂದರೆ ಬೇಳೆ ಬೇಗ ಬೇಯುತ್ತೆ ಅಂತ. ನಾನು ಇವಾಗ ಬೇಳೆಗೇನು ಉಪ್ಪು ಹಾಕಿ ಬೇಯಿಸ್ತಾ ಇಲ್ಲ, ನಾನು ಹಾಗೆ ಬೇಯಿಸ್ಕೊತಾ ಇದ್ದೀನಿ. ನಾನು ಕಾಳಿಗೆ ಒಗ್ಗರಣೆ ಹಾಕುವಾಗಲೇ ಬೇಳೆಗೆ ಉಪ್ಪು ಹಾಕ್ಕೊತೀನಿ. ಈ ರೀತಿ ವೈಟ್ ನೊರೆ ಏನು ಬರುತ್ತಲ್ಲ ಇದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇರಬೇಕು. ಆವಾಗವಾಗ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಫುಲ್ಲು ಮೆತ್ತಗಾಗೋ ಥರ ಬೇಯಿಸ್ಕೋಬೇಡಿ. ಜಸ್ಟ್ ಈ ಥರ ಪ್ರೆಸ್ ಮಾಡಿ ನೋಡಿ. ಇವಾಗ ಸ್ವಲ್ಪ ಬೆಂದಮೇಲೆ ನೋಡಿ, ಈ ರೀತಿ ಪ್ರೆಸ್ ಮಾಡಿ ನೋಡಿ. ಸ್ವಲ್ಪ ಇಷ್ಟು ಬೆಂದಿದ್ರೆ ಸಾಕು. ಸ್ವಲ್ಪ ಕಾಳು ಥರ ಇರಲಿ, ಅದು ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಇದು ಆಗಿದೆ. ಇದನ್ನು ಫಸ್ಟು ನೀರು ಅಷ್ಟೂ ಈ ರೀತಿ ಸ್ಟೈನ್ ಮಾಡ್ಕೊಂಬಿಡೋಣ, ಬಸ್ಕೊಂಡ್ಬಿಡೋಣ. ಇವಾಗ ಒಂದು ಮಿಕ್ಸಿ ಜಾರ್ಗೆ, ಅದೇ ಮಿಕ್ಸಿ ಜಾರ್ಗೆ ನಾನು ಕೊಬ್ಬರಿ ಏನು ತೊಗೊಂಡಿದ್ವಲ್ಲ ಆವಾಗಲೇ ಕೊಬ್ಬರಿ ಮತ್ತು ಬೇಯಿಸಿದಂಥ ಬೇಳೆ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಆ ನೀರನ್ನು ಸೋಸ್ಕೊಂಡಿದ್ವಲ್ಲ ಆ ನೀರನ್ನು ಹಾಕ್ಕೊಂಡು ರುಬ್ಕೊತೀನಿ. ಚೆನ್ನಾಗಿ ಪೇಸ್ಟ್ ಥರ ರುಬ್ಕೋಬೇಕು. ನೋಡಿ ಈ ರೀತಿ ಇವಾಗ ಇದಾಗಿದೆ. ಇವಾಗ ಇದನ್ನು ಆವಾಗಲೇ ಏನು ನಾವು ಖಾರ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ನಾನು ಒಬ್ಬರಿಗೆ ಮಾಡ್ತಾ ಇರೋದಿಲ್ಲಿ. ಸೊ ನಾನು ಅದಕ್ಕೆ ಸ್ವಲ್ಪ ಖಾರ ಹಾಕ್ಕೊತಿದ್ದೀನಿ. ನೀವು ನಿಮ್ಮ ಎಷ್ಟು ಜನಕ್ಕೆ ಮಾಡ್ತಿರೋ ನೋಡಿಕೊಂಡು ನೀವು ಖಾರನ ಹಾಕ್ಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ಇವಾಗ ಏನು ನಾವು ಬೇಳೆ ಮತ್ತು ಕೊಬ್ಬರಿನ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನೆಲ್ಲ ಮಿಕ್ಸಿ ಜಾರ್ನ ತೊಳ್ಕೊಂಡು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಕೈ ಹಿಡ್ಕೊಳ್ಳಿ. ನೀವು ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಸ್ವಲ್ಪ ಇದಷ್ಟೇ ಇರೋದ್ರಿಂದ ಏನು ನಾವು ಬದನೆಕಾಯಿ ಹಾಕಿರಲ್ಲ, ಥಿಕ್ನೆಸ್ ಜಾಸ್ತಿ ಇರೋಲ್ಲ. ಸೊ ನೀರು ಜಾಸ್ತಿ ಹಾಕಬೇಡಿ. ಹುಳಿಗೆ ಒಂದು ಅರ್ಧವಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ನೀವು ನೋಡಿಕೊಂಡು ನಿಮಗೆ ಇದು ಮಾಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸ್ವಲ್ಪ ಥಿಕ್ನೆಸ್ ಇರಬೇಕಿದು. ಅದಕ್ಕೋಸ್ಕರ ಇವಾಗ ನೀವು ಹುಳಿ, ಉಪ್ಪು, ಖಾರ ಏನು ಬೇಕೋ ನೋಡಿಕೊಂಡು ನೀವು ಇವಾಗ ಇದು ಆ್ಯಡ್ ಮಾಡ್ಕೋಬೋದು. ನನಗೆ ಇದು ಕರೆಕ್ಟಾಗಿದೆ. ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಕಾಳು ಏನಿದ್ವಲ್ಲ ಕಾಳಿಗೆ ಒಗ್ಗರಣೆ ಹಾಕೋಣ. ಒಂದು ಪ್ಯಾನ್ನ ಇಟ್ಟು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲದನ್ನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇವಾಗ ಮೆಣಸಿನ್ಕಾಯಿ ಹಾಕ್ಕೊಂಡು ಕೈ ಇಟ್ಕೊಳ್ಳಿ. ನೆಕ್ಸ್ಟು ಈರುಳ್ಳಿ ಹಾಕ್ಕೊಂಡು ಈ ರೀತಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಕಾಳಿಗೆ ಉಪ್ಪು ಹಾಕಿರಲಿಲ್ಲ. ಸೊ ಇವಾಗಲೇ ನಾನು ಉಪ್ಪು ಹಾಕ್ತಾ ಇರೋದು. ನೀವು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಈಗ ಕ್ಲೀನಾಗಿ ಕೈ ಹಿಡ್ಕೊಂಡು ಬೇಯಿಸಿದಂಥ ಬೇಳೆನ ಹಾಕ್ಕೊಂಡು ಕೈ ಹಿಡ್ಕೊಂಡು ರುಚಿ ನೋಡಿದ್ರೆ ಆಯಿತು. ಈಗ ಮುದ್ದೆನ ಇದು ಜೋಳದ ಮುದ್ದೆ ಜೊತೆಗಾರ ಆಯಿತು, ರಾಗಿ ಮುದ್ದೆ ಜೊತೆಗಾಯಿತು, ಯಾವುದ್ರ ಜೊತೆಗಾದ್ರೂ ಚೆನ್ನಾಗಾಗುತ್ತೆ. ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.